ನೀವು ಹೊಸ ಮನೆ ತಗೊಳ್ಳೋ ಬದಲು ರೆಂಟಲ್ಲಿ ಉಳ್ಕೊಂಡ್ರೆ ನಿಮ್ಮ ಹತ್ರ ಕೋಟಿ ಕೋಟಿ ಹಣ ಉಳಿಯುತ್ತೆ ಅನ್ನೋ ರೀಲ್ಸ್ ಯೂಟ್ಯೂಬ್ ಶಾರ್ಟ್ಸನ್ನು ನೀವು ಈಗಾಗಲೇ ನೋಡಿರ್ಬೋದು. ಹಾಗಾದರೆ ಈ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸರ್ಸ್ ಹೇಳೋ ಥರ ರೆಂಟಲ್ ಇದ್ದರೆ ನಿಜವಾಗಲೂ ನಿಮ್ಮ ಹತ್ರ ಕೋಟಿ ಹಣ ಉಳಿಯುತ್ತಾ? ಈ ವಿಡಿಯೋ ಮೂಲಕ ನಾನು ರೆಂಟ್ ವರ್ಸಸ್ ಬೈ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನನ್ನು ನಿಮ್ಮ ಎದುರಿಗೆ ಇಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಡೆಫಿನೆಟ್ಲಿ ಈ ವಿಡಿಯೋ ಎಂಡ್ ಆಗ್ತಾ ಇದ್ದಾಗೆ ನೀವು ರೆಂಟಲ್ಲಿ ಉಳ್ಕೊಳ್ಬೇಕಾ ಅಥವಾ ಹೊಸ ಮನೆ ತಗೊಳ್ಬೋದಾ ಅನ್ನೋದನ್ನು ಡಿಸೈಡ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನಾನು ವಿನೋದ್ ಕಾರ್ವಿ, ಲೋನ್ ಕನ್ಸಲ್ಟೆಂಟ್. ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೋಡಿ, ಮನೆ ತಗೊಳ್ಳೋದು ಇದೆಯಲ್ಲ, ಇದೊಂದು ಇಮೋಷ್ನಲ್ ಡಿಸಿಷನ್ ಕೂಡ ಹೌದು, ಫೈನಾನ್ಷಿಯಲ್ ಡಿಸಿಷನ್ ಕೂಡ ಹೌದು. ಆದರೆ ನಾನು ಈ ವಿಡಿಯೋದಲ್ಲಿ ಓನ್ಲಿ ಫೈನಾನ್ಷಿಯಲ್ ಡಿಸಿಷನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ. ಸೊ ಲೆಟ್ಸ್ ಸ್ಟಾರ್ಟ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಬಜೆಟ್ ಇದೆ 60 ಲಕ್ಷ. 60 ಲಕ್ಷದ ಬಜೆಟ್ಗೆ ನೀವೊಂದು ಮನೆ ತಗೊಳ್ಬೇಕಂತೇಳಿ ನೋಡ್ತಾ ಇದ್ದಾರೆ. ಓಕೆ, ನಿಮ್ಮ ಕೈಯಲ್ಲಿ ಇದೆ ಇವಾಗ ಸದ್ಯಕ್ಕೆ 10 ಲಕ್ಷ ರೂಪಾಯಿ ಮಾತ್ರ ನಿಮ್ಮ ಕೈಯಲ್ಲಿದೆ. ಉಳಿದಿದ್ದು ಲೋನ್ ಮುಖಾಂತರ ನೀವು ತಗೊಳ್ಬೇಕಂತೇಳಿ ಇದ್ರಿ. ಓಕೆ, ಲೋನ್ ಟೆನ್ಯೂರು 15 ವರ್ಷ ಇಟ್ಕೊಂಡಿದ್ದೀರಿ. ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ 8.5 ಅಂತೇಳಿ ನಾನು ಅಸ್ಯೂಮ್ ಮಾಡ್ತಾ ಇದ್ದೇನೆ. ಆವಾಗ ನಿಮಗೆ ಇ ಎಮ್ ಐ ಎಷ್ಟು ಬರುತ್ತೆ ಅಂತ ಹೇಳಿದರೆ 49,237 ಇ ಎಮ್ ಐ ಬರುತ್ತೆ. ಓಕೆ, ನಾವು ಮನೆ ತಗೊಳ್ಳೇ ಇಲ್ಲ ಅಂತ ಹೇಳಿದರೆ ಆ ಸೇಮ್ ಮನೇನ ನಾವು ರೆಂಟಲ್ಲಿ ತಗೊಳ್ಳೋದಾದರೆ ನೋಡಿ, ಇಂಡಿಯಾದಲ್ಲಿ ರೆಂಟಲ್ ಈಲ್ಡ್ ಆಲ್ವೇಸ್ ಕಡಿಮೆ ಇರುತ್ತೆ. ಓಕೆ, 2.5 ಇದೇ ಥರ ಇರುತ್ತೆ. ಆ್ಯಸ್ ಆಫ್ ನಾವು ನಾನು 2.5% ರಿಟರ್ನ್ ಇದೆ. ಅದರ ಪ್ರಕಾರ ಈ 60 ಲಕ್ಷದ ಮನೆಗೆ 12,500 ರೂಪಾಯಿ ಪರ್ ಮಂತ್ ಬರುತ್ತಂತ ಅಸ್ಯೂಮ್ ಮಾಡ್ತಾ ಇದ್ದೇನೆ. ಓಕೆ, ಅರೌಂಡ್ ಇದರಲ್ಲೇ ಇರುತ್ತೆ. ನೀವು ನಿಮ್ಮ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಇದನ್ನು ಚೇಂಜ್ ಮಾಡ್ಕೊಳ್ಬೋದು, ನಿಮ್ಮ ಏರಿಯಾದಲ್ಲಿ ಏನಿದೆ ಅದನ್ನು ನೋಡಿಕೊಂಡು. ಆವಾಗ ನಮಗೆ ರೆಂಟಲ್ ಅಡ್ವಾನ್ಸ್ ಕೂಡ ಕೊಡಬೇಕು. ನಮ್ಮ ಈ ರೆಂಟ್ ವರ್ಸಸ್ ಬೈ ಕ್ಯಾಲ್ಕುಲೇಷನ್ ಮಾಡುವಾಗ ಈ ಮಾರ್ಜಿನ್ ಮನಿ ಏನು ನಾವು ಕೈಯಿಂದ ಹಾಕ್ಲಿಕ್ಕೆ ರೆಡಿ ಇದ್ವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈ ರೆಂಟ್ ಅಡ್ವಾನ್ಸ್ ನೀವೇನು ಕೊಡ್ತೀರಿ ಅದು ಕೂಡ ನಾವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಸೊ ನೀವೀಗ ಮನೆ ತಗೊಳ್ಳೋದಾದರೆ ನಿಮಗೆ 49,237 ಇ ಎಮ್ ಐ ಬರುತ್ತೆ. ರೆಂಟಲ್ ಹೋಗೋದಂತೇಳಿ ಆದರೆ 12,500 ರೂಪಾಯಿ ಬರುತ್ತೆ. ನೋಡಿ, ಮೊದಲನೇ ವರ್ಷಕ್ಕೆ ನಿಮಗೆ ಇ ಎಮ್ ಐ ಏನು ಬರುತ್ತೆ, ಇ ಎಮ್ ಐ 15 ವರ್ಷಕ್ಕೂ ಸೇಮ್ ಇರುತ್ತೆ. ಓಕೆ, 49,237 ಬರುತ್ತೆ. ರೆಂಟ್ ನೀವು ಫಸ್ಟ್ ಇಯರಲ್ಲಿ 12,200 ರೂಪಾಯಿ ಕೊಟ್ಟರಾಯಿತು. ಓಕೆ, ರಿಮೈನಿಂಗ್ ಎಷ್ಟು ಉಳಿತು? 36,737. ಇದನ್ನು ನೀವು ಸೇವ್ ಮಾಡ್ತೀರಿ. ಓಕೆ, ಮತ್ತೊಂದು ಇಲ್ಲಿ ಹೇಳಬೇಕು ಏನಂತ ಹೇಳಿದರೆ, ಈ ಕ್ಯಾಲ್ಕುಲೇಷನ್ ನಿಮಗೆ ಯಾವತ್ತು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದರೆ, ನೀವು ಈ 49,237 ಕೊಡುವಷ್ಟು ಕೆಪೇಬಲ್ ಇದ್ದರೆ, ಅಫೋರ್ಡೆಬಲ್ ಇದ್ದರೆ ಮಾತ್ರ ಈ ಕ್ಯಾಲ್ಕುಲೇಷನ್ ಯೂಸ್ ಆಗುತ್ತೆ, ಇಲ್ಲಾದರೆ ಯೂಸ್ ಆಗೋದಿಲ್ಲ. ಸೊ ಲೆಟ್ಸ್ ಕಮ್ ಟು ಕ್ಯಾಲ್ಕುಲೇಷನ್ ಅಗೇನ್. ಈ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸರ್ ಹೇಳೋದರ 15%, 20% ಎಲ್ಲ ಹೇಳ್ತಾರಲ್ವ, ಅದೇ ಪ್ರಕಾರ ನಾವೀಗ ಫಾರ್ ದ ಟೈಮ್ ಬೀಯಿಂಗ್ ತಗೊಳ್ಳುವ. 15% ರಿಟರ್ನ್ ಸಿಗ್ತಾ ಇದೆ ಅಂತೇಳಿ ತಿಳ್ಕೊಳುವ. 12 ತಿಂಗಳಲ್ಲಿ ನಿಮ್ಮ ಅಮೌಂಟ್ ಏನಿದೆ 4,72,000 ರೂಪಾಯಿ ನಿಮ್ಮ ಕೈಯಲ್ಲಿ ಸೇವ್ ಆಗುತ್ತೆ. ಇದನ್ನು ನೀವು ಇನ್ವೆಸ್ಟ್ ಮಾಡಿದ್ರಿ. ಓಕೆ, ಸೊ 15ನೇ ವರ್ಷದ ಎಂಡಿಗೆ ನಿಮ್ಮ ಹತ್ರ ಈ ಮೊದಲನೇ ವರ್ಷದ ಸೇವಿಂಗ್ಸ್ ಏನಿದೆ ಅದು 33,42,000 ಆಗಿ ಉಳಿದು ಬಿಡುತ್ತೆ. ಓಕೆ, ಅದೇ ಥರ 2ನೇ ವರ್ಷಕ್ಕೆ ಇ ಎಮ್ ಐ ಸೇಮ್ ಇರುತ್ತೆ, ಆದರೆ ರೆಂಟ್ ಮಾತ್ರ ಚೇಂಜ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ರೆಂಟ್ ಪ್ರತಿ ವರ್ಷ ಚೇಂಜ್ ಆಗುತ್ತಾ ಇರುತ್ತೆ. ಜನರಲಿ 10% ಅಷ್ಟು ಜಾಸ್ತಿ ಆಗುತ್ತಲ್ವಾ. ಆವಾಗ ನೆಕ್ಸ್ಟ್ ಇಯರಲ್ಲಿ ನಿಮ್ಮ ಕೈಯಲ್ಲಿ ಉಳಿಯೋದು ಪರ್ ಮಂತ್ 35,487 ಮಾತ್ರ. ಅದೇ 15% ರಿಟರ್ನ್ 12 ತಿಂಗಳಲ್ವಾ, ಅಲ್ಲಿಟ್ಟರೆ 4,56,000 ರೂಪಾಯಿ ನಿಮ್ಮ ಇನ್ವೆಸ್ಟೇಬಲ್ ಅಮೌಂಟ್ ಆಯಿತು. ಅದನ್ನು ಇನ್ವೆಸ್ಟ್ ಮಾಡಿದರೆ 28 ಲಕ್ಷ ರೂಪಾಯಿ ನಿಮ್ಮದು 15ನೇ ವರ್ಷಕ್ಕೆ ಅಲ್ಲಿ ಬರುತ್ತಲ್ವ, ಅಲ್ಲಿ 28 ಲಕ್ಷ ರೂಪಾಯಿ ಆಗುತ್ತೆ. ಹೀಗೆ ನೀವು ಸೇವ್ ಮಾಡ್ತಾ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ 15ನೇ ವರ್ಷಕ್ಕೆ ಬರೋಣ. 15ನೇ ವರ್ಷದಲ್ಲಿ ಏನಾಗುತ್ತೆ, ಇ ಎಮ್ ಐ ಸೇಮ್ ಇರುತ್ತೆ. ಓಕೆ, ರೆಂಟ್ ಮಾತ್ರ ನೋಡಿ 47,472 ಆಗುತ್ತೆ. ಓಕೆ, ಯಾಕಂತ ಹೇಳಿದ್ರೆ ಎವ್ರಿ ಇಯರ್ 10% ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅಷ್ಟೇ ಆಗುತ್ತೆ. ಆವಾಗ ರಿಮೈನಿಂಗ್ ನಿಮಗೆ ಉಳಿಯೋದು ತಿಂಗಳಿಗೆ 1,765 ಮಾತ್ರ. ಅಟ್ ದ ಎಂಡ್ ಆಫ್ ದಿ ಇಯರ್ ಎಂಡ್ ಆಗ್ತಾಗೆ ನಿಮ್ಮ ಹತ್ರ 22,699 ಇನ್ವೆಸ್ಟ್ ಆಗುತ್ತೆ. ಸೊ ಓವರ್ ಆಲ್ 15 ವರ್ಷದಲ್ಲಿ ನಿಮ್ಮ ರಿಟರ್ನ್ಸ್ ಏನಾಗುತ್ತೆ ಅಂತ ಹೇಳಿದರೆ, ನೀವು ಮಂತ್ಲಿ ಏನು ಸೇವ್ ಮಾಡಿ ಕೂಡಿಡ್ತೀರಾ ಆ ಅಮೌಂಟ್ ಆಗುತ್ತೆ 1,74,00,000 ಅರೌಂಡ್. ಓಕೆ, ಇದಿಷ್ಟೇ ಅಲ್ಲ, ನೀವು ಮನೆ ತಗೊಳ್ಳುವಾಗ 10 ಲಕ್ಷ ನಿಮ್ಮ ಕೈಯಲ್ಲಿ ಇತ್ತಲ್ವಾ, ಅದು ಕೂಡ ಇನ್ವೆಸ್ಟ್ ಮಾಡಿ ಇರ್ತೀರಲ್ವಾ. ಆವಾಗ 10 ಲಕ್ಷ ಇತ್ತು ನಿಮ್ಮ ಕೈಯಲ್ಲಿ, ಮೈನಸ್ 1,20,000 ರೂಪಾಯಿ
1,20,000 ರೆಂಟ್ ಅಡ್ವಾನ್ಸ್ ಕೊಟ್ರಿ, 8,80,000 ನಿಮ್ಮ ಹತ್ರ ಉಳಿತು. ಅದನ್ನು ಕೂಡ ಸೇಮ್ 15 ವರ್ಷಕ್ಕೆ 15% ರಿಟರ್ನ್ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಾ 71,60,000 ನಿಮಗೆ ಅದ್ರ ಮೇಲೆ ಸಿಕ್ತು. ಓಕೆ, ಆ್ಯಂಡ್ 15 ವರ್ಷದ ಎಂಡಲ್ಲಿ ನಿಮ್ಮ ಹತ್ರ ಆ 1,20,000 ಕೂಡ ರಿಟರ್ನ್ ಬರುತ್ತಲ್ವ, ಅದಕ್ಕೇನಾರು ಏನೇ ರಿಟರ್ನ್ಸ್ ಬರೋದಿಲ್ಲ, ಆ ರಿಟರ್ನ್ಸನ್ನು ರೆಂಟ್ ಓನರ್ಸ್ ಅವ್ರು ತಗೊಂಡಿರ್ತಾರೆ. ಸೊ ಬೇಸಿಕ್ ವ್ಯಾಲ್ಯೂ ಎಷ್ಟಿದೆ ಅಷ್ಟು ಮಾತ್ರ ನಿಮ್ಗೆ ಸಿಗುತ್ತೆ, 1,20,000 ಅಂದಾಗ ಟೋಟಲ್ ಸೇವಿಂಗ್ಸ್ ನಿಮ್ಮ ಹತ್ರ 2,44,00,000 ಆಯಿತು. ಇಷ್ಟೇ, ಇಲ್ಲಿ ತನಕ ಎಲ್ಲರೂ ಹೇಳ್ತಾರೆ, ಎಲ್ಲ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸರ್ ಇಲ್ಲಿ ತನಕ ಮಾತ್ರ ಹೇಳ್ತಾರೆ. ಅದರ ನೆಕ್ಸ್ಟ್ ಏನಿದೆ ರಿಯಲ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗೋದೇ ಇದರ ನೆಕ್ಸ್ಟ್. ಓಕೆ, ಇವಾಗ ನಿಮ್ಮ ಹತ್ರ ಮನೆ ಇಲ್ಲ, ಇವಾಗ ಜಸ್ಟ್ ನೀವು ಮನೆ ತಗೊಳ್ಬೇಕು ಅಲ್ವಾ. 60 ಲಕ್ಷದ ಅದೇ ರೇಂಜ್ ಮನೆ ಏನಿದೆ 15 ವರ್ಷದ ನಂತರ ತಗೊಳ್ಬೇಕಾದ್ರೆ ಅಲ್ಲಿ ನೋಡಿ ಇನ್ಫ್ಲೇಷನ್ ಅನ್ನೋದೊಂದು ಬರುತ್ತೆ. ಇನ್ಫ್ಲೇಷನ್ ಅಂತ ಹೇಳಿದರೆ ಇವಾಗ ನಿಮ್ಗೆ ಲ್ಯಾಂಡ್ ಏನು ಕಾಸ್ಟ್ ಇದೆ, ಫಾರ್ ಎಕ್ಸಾಂಪಲ್ 1 ಕೋಟಿಗೆ ಒಂದು ಲ್ಯಾಂಡ್ ಇದೆ, ನೆಕ್ಸ್ಟ್ ಇಯರ್ ಹೋದಾಗ ಅದು 1,06,00,000 ಆದರೆ ಇನ್ಫ್ಲೇಷನ್ 6% ಆಯ್ತಂದ್ರೆ ಅರ್ಥ. ಓಕೆ, ಅದೇ ಥರ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ನಾನಿದು ಮಿನಿಮಮ್ ತಗೊಂಡಿದ್ದೇನೆ, ನಾವು ಎಲ್ಲ ಥರದನ್ನು ವಿಡಿಯೋ ಎಂಡಲ್ಲಿ ನೋಡುವ ಆಯಿತಾ. 6% ತಗೊಂಡ್ರು ನಿಮಗೆ 15 ವರ್ಷದ ನಂತರ ಮನೆ ತಗೊಳ್ಬೇಕಾದ್ರೆ 1,44,00,000 ಬೇಕಾಗುತ್ತೆ. ಓಕೆ, ಫೈನಲ್ ಸಮ್ಮರಿ ನೋಡೋಣ. ಟೋಟಲ್ ಸೇವಿಂಗ್ಸ್ ಇದೆ ನಿಮ್ಮ ಹತ್ರ 2,44,00,000, ಹೌಸ್ ಕಾಸ್ಟ್ ಬರುತ್ತೆ 1,44,00,000, ಆದರೂ ನಿಮ್ಮ ಹತ್ರ 1 ಕೋಟಿ ಉಳಿತೆ ಅಲ್ವಾ. ಈ 1 ಕೋಟಿ ಆದರೂ 1 ಕೋಟಿ ಉಳಿತಲ್ವಾ, ನೀವು ಕೇಳ್ಬೋದು 1 ಕೋಟಿ ದೊಡ್ಡದಲ್ವಾ ಅಂತ. ನೋ, ಅದು 15 ವರ್ಷದ ನಂತರದ 1 ಕೋಟಿಗೂ ಇವತ್ತಿನ 1 ಕೋಟಿಗೂ ತುಂಬ ಡಿಫ್ರೆನ್ಸ್ ಇದೆ. ಆ 1 ಕೋಟಿನ ಇವತ್ತಿನ ವ್ಯಾಲ್ಯೂಗೆ ತಂದರೆ ಬರೀ 12,36,000 ಮಾತ್ರ ವ್ಯಾಲ್ಯೂ ಆಯಿತು. ನಾವು ರಿಯಲ್ ಡಿಸಿಷನ್ ತಗೊಳ್ಳುವಂಥ ಟೈಮ್ ಬಂತು. ಓಕೆ, ನೀವು ಈ 12,36,000 ಉಳಿಸೋಗೋಸ್ಕರ 15 ವರ್ಷ ನೀವು ನಿಮ್ಮ ಮನೆ ಅಲ್ಲದೆ ಬೇರೆ ರೆಂಟಲ್ಲಿ ಉಳ್ಕೊಳ್ತೀರಾ? ಈ 12 ಲಕ್ಷ ಉಳಿಸ್ಲಿಕ್ಕೋಸ್ಕರ ನೀವು ನಿಮ್ಮ ಇಡೀ ನಿಮ್ಮನ್ನು ನೀವು ಹೊರಗಡೆ ಇಟ್ಕೊಳ್ಬೇಕಾಗತ್ತೆ ಅಲ್ವಾ. ನಾವು ಇಷ್ಟರ ತನಕ ಕ್ಯಾಲ್ಕುಲೇಷನ್ ಮಾಡಿದ್ದು ಎಲ್ಲ ಪಾಸಿಟಿವ್ ವೇಯಲ್ಲಿ. ಓಕೆ, ಅಂದರೆ 15% ನಿಮಗೆ ರಿಟರ್ನ್ ಸಿಗುತ್ತಂತ. ಹಾಗೆ ಇನ್ಫ್ಲೇಷನ್ ಏನಿದೆ ಅದು ಬರೀ 6% ಅಂತ ಮಾತ್ರ ಥಿಂಕ್ ಮಾಡಿದ್ದು. ಓಕೆ, ನಾವು ಲೆಟ್ಸ್ ಸಿ ನಾರ್ಮಲಿ 15% ರಿಟರ್ನ್ ಏನಿದೆ ಅದು ತುಂಬ ಹೈ. 15 ವರ್ಷಕ್ಕೆ 15% ಇಟ್ಸ್ ನಾಟ್ ಈಸಿ. ಓಕೆ, ನಾರ್ಮಲಿ ಮ್ಯೂಚುವಲ್ ಫಂಡಲ್ಲಿ ನಾವು ಇಂದಿನ ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡಿದರೆ 10, 11, 12% ಸಿಕ್ಕಿರುತ್ತೆ. ನಾವು ಲೆಟ್ಸ್ ಟೇಕ್ 12% ರಿಟರ್ನ್ ಅಂತ ತಗೊಳ್ಳೋಣ. ಓಕೆ, 12% ರಿಟರ್ನ್ ತಗೊಂಡ್ರೆ ಆಮೇಲೆ ಈ ಇನ್ಫ್ಲೇಷನ್ ಏನಿದೆ 8% ತಗೊಳ್ಳುವ. ಓಕೆ, 8%. ನಾವು ಆಲ್ ಸಿನಾರಿಯೋ ಚೇಂಜಸ್. ಓಕೆ, ಟೋಟಲ್ ಸೇವಿಂಗ್ಸ್ ಎಷ್ಟಾಯಿತು? 1.77 crore. ಹಾಗೆ ನಮಗೆ ಹೊಸ ಮನೆ ತಗೊಳ್ಳಿಕ್ಕೆ ಆವಾಗ 1,90,00,000 ಬೇಕಾಗುತ್ತೆ. ಅಂದರೆ ನಾವು ಮೈನಸಲ್ಲಿ ಇರ್ತೇವೆ. ನಾವೇ 15 ವರ್ಷದ ನಂತರ ಮನೆ ತಗೊಳ್ಬೇಕಾದ್ರೆ ಈ ಸೇವಿಂಗ್ಸ್ ಬಿಟ್ಟು ಅಡಿಷ್ನಲಿ ಕೈಯಿಂದ ಹಾಕಬೇಕಾಗುತ್ತೆ. ಸೊ ಅಡಿಷ್ನಲಿ ಕೈಯಿಂದ ಹಾಕಬೇಕನ್ನೋ ಪರಿಸ್ಥಿತಿ ಬಂದರೆ ನಮ್ಮ ಈ 15 ವರ್ಷ ಸುಮ್ಮನೆ ಹಾಳಾಗೋಯ್ತಲ್ವಾ. ಈ ಕ್ಯಾಲ್ಕುಲೇಷನ್ಸ್ ನಿಮಗೆ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇಲ್ಲಿ ನೀವು ನಮ್ಮನ್ನು ಕೂಡ ನಂಬೇಕಂತ ನಾವು ಹೇಳ್ತಾ ಇಲ್ಲ. ನಿಮ್ಮ ಪರಿಸ್ಥಿತಿ ಏನಿರುತ್ತೆ ಅದು ನಿಮ್ಗೆ ಮಾತ್ರ ಗೊತ್ತಿರುತ್ತೆ. ಸೊ ಈ ಕ್ಯಾಲ್ಕುಲೇಷನಿಂದ ಇದೆಯಲ್ವಾ, ನೀವು ಡೆಫಿನೆಟ್ಲಿ ಒಂದು ಬೆಟರ್ ಡಿಸಿಷನ್ ತಗೊಳ್ಬೋದು. ಸೊ ಇದಿಷ್ಟು ರೆಂಟ್ ವರ್ಸಸ್ ಬೈ ಕ್ಯಾಲ್ಕುಲೇಷನ್. ಈ ಕ್ಯಾಲ್ಕುಲೇಷನನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೇನೆ. ನೀವು ನಿಮ್ಮ ಫಿಗರ್ಸ್ ಹಾಕಿ. 60 ಲಕ್ಷನ ಹಾಕಬೇಕಾಗಿಲ್ಲ, 30 ಲಕ್ಷದ ಮನೆ ತಗೊಳ್ಬೋದು, ಹಾಗೆ 1 ಕೋಟಿಯ ಮನೆ ಕೂಡ ತಗೊಳ್ಬೋದು. ಎಲ್ಲೋ ತೋರ್ತಾ ಇದೆ ಅಲ್ಲಿ ಮಾತ್ರ ನೀವು ಚೇಂಜಸ್ ಮಾಡ್ಕೊಳ್ಬೋದು. ಓಕೆ, ಯಾವತ್ತು ಫೈನಾನ್ಷಿಯಲ್ ಡಿಸಿಷನ್ ತಗೊಳ್ಳುವಾಗ ಸ್ಮಾರ್ಟ್ಲಿ ತಗೊಳ್ಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.